ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಖೋಟಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದಿಷ್ಟು ಬದಲಾವಣೆ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದೇವೆ. ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹಲವಾರು ಕವಿತೆಗಳನ್ನು ಬರೆದಿದ್ದಾರೆ ಕವಿಗಳು. ಹಲವಾರು ಗೀತೆಗಳಿವೆ, ಜನಪದ ಗೀತೆಗಳಿವೆ, ಮಂಕುತಿಮ್ಮನ ಕಗ್ಗಗಳಿವೆ, ದಾಸರ ಪದಗಳಿವೆ. ಇವುಗಳನ್ನು ಅವಲೋಕನ ಮಾಡಿದರೆ ಹೇಗೆ ಎಂಬ ಪ್ರಶ್ನೆ ಮುಂದಿಟ್ಟುಕೊಂಡು ಉತ್ತರ ಪಡೆಯುವ ಪ್ರಯತ್ನಕ್ಕೆ ಕೈಯನ್ನು ಹಾಕಿದ್ದೇವೆ. ನೋಡೋಣ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಓದುವ ಕವನ ನನ್ನ ಮಟ್ಟಿಗೆ. BR ಲಕ್ಷ್ಮಣರಾವ್ ಅವರ ನನ್ನ ಮಟ್ಟಿಗೆ ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಕವನ ಇದೆ. ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂಥ ಹಾಡಿದು. ಬಿರುಗಾಳಿಗೆ ಉರುಳಿದರೂ ಮರ ಮತ್ತೆ ತಲೆ ಎತ್ತಿ ನಿಲ್ಲುವುದು, ದಗೆಯಲ್ಲಿ ಬೆಂದು ನೊಂದರೂ ಕಾಯಿ ಸಿಹಿಯಾಗಿ ಮಾಗುವುದು, ಕಾರ್ಮೋಡಗಳು ಮಳೆಯಾಗುವುದು, ಬೆಟ್ಟ ತಡೆದಾಗಲೇ ಅಡ್ಡ ನಿಂತಾಗಲೇ. ಈ ಗೀತೆಯನ್ನು ಗಮನಿಸಿ ನೋಡಿದಾಗ ನಮ್ಮ ವಿಕಸನಕ್ಕೆ ಬೇಕಾದ ಹಲವಾರು ಸ್ಫೂರ್ತಿಯ ಮಾತುಗಳಿವೆ. ಬಿರುಗಾಳಿಗೆ ಉರುಳಿದರೂ ಮರ ಮತ್ತೆ ತಲೆ ಎತ್ತಿ ನಿಲ್ಲುವುದು ನಿಜವಾದ ಮಾತಿದು. ನಮ್ಮ ಬದುಕಲ್ಲಿ ಅದೆಷ್ಟೋ ಅಡ್ಡಿ ಆತಂಕ ತೊಂದರೆ ಬಂದರೂ ಕೂಡ ನಾವು ಮುನ್ನುಗ್ಗಿ ಸಾಗಬೇಕು. ದಗೆಯಲ್ಲಿ ಬೆಂದು ನೊಂದರೂ ಕಾಯಿ ಸಿಹಿಯಾಗಿ ಮಾಗುವುದು. ಕಷ್ಟ ಬಂದ ಮೇಲೆ ಸುಖ ಬಂದೇ ಬರುತ್ತೆ. BR ಲಕ್ಷ್ಮಣರಾವ್ ಬಹಳ ಅದ್ಭುತವಾಗಿ ಆ ಸಾಲುಗಳನ್ನು ಕಟ್ಟಿಕೊಡ್ತಾರೆ. ಕಾರ್ಮೋಡಗಳು ಮಳೆಯಾಗುವುದು, ಬೆಟ್ಟ ತಡೆದಾಗಲೇ ಅಡ್ಡ ನಿಂತಾಗಲೇ. ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಹೊರಟಾಗ, ನಾವೇನಾದರೂ ಒಂದು ಕಾರ್ಯಕ್ರಮ ಅಥವಾ ಯೋಚನೆ, ಆಲೋಚನೆ, ಕಾರ್ಯ ಯಾವುದೇ ಒಂದು ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಅಡೆತಡೆ ಬರಬೇಕು. ಇಲ್ಲದೆ ಹೋದರೆ, ಯಾವುದೇ ಅಡೆತಡೆ ಇಲ್ಲದೆ ಹೋದರೆ ನಿಮ್ಮ ಕಾರ್ಯಕ್ಕೆ ಇನ್ನಷ್ಟು ಪುಷ್ಟಿ, ವೇಗ ಬರುವುದಿಲ್ಲ. ಹಾಗಾಗಿ ಏನಾದರೂ ಸಮಸ್ಯೆ ಬಂದಾಗ ಅಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಅದನ್ನು ಮೀರಿ ಸಾಗಿ ಹೋಗಲು ನಾನೇನು ಮಾಡಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಬೇಕು. ಮುಂದೆ ಹೇಳ್ತಾ ಹೋಗ್ತಾರೆ, ಸಾಲಾಗಿ ಬಂದರೂ ಸೋಲು ನೀನಾಗದಿರು ಕಂಗಾಲು. ಸೋಲು ಅಂತಿಮವಲ್ಲ, ಸೋಲು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಹಾಗಾಗಿ ಸೋಲೇ ಬರಬಾರ್ದು, ನನಗೆ ಯಾವಾಗಲೂ ಜಯವೇ ಸಿಗಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೋಲನ್ನು ಕಲಿಬೇಕಾಗುತ್ತೆ. ಎಷ್ಟೋ ಬಾರಿ ನಮಗೆ ಜಯಕ್ಕಿಂತ ಸೋಲೇ ನಮಗೆ ಕಲಿಯಬೇಕಾದ ದಾರಿಯನ್ನು ಹೇಳಿಕೊಡುತ್ತೆ. ನಾನೆಲ್ಲಿ ಸೋತಿದ್ದೀನಿ, ನಾನೆಲ್ಲಿ ಎಡವಿದ್ದೀನಿ, ಮುಂದೆ ಹೇಗೆ ಸಾಗಬೇಕಾಗಿದೆ, ಅವೆಲ್ಲವನ್ನು ಅದು ಹೇಳಿಕೊಡುತ್ತೆ. ನೀಗದಿರು ನಂಬಿಕೆಯ ನಿನ್ನ ತೋಳಲ್ಲಿ, ಪ್ರತಿ ಸೋಲು ನಿನಗೆ ಸವಾಲು, ಆದಾಗಲೇ ನೀ ಕಟ್ಟಾಳು. ನಾನು ಈಗ ತಾನೇ ಹೇಳಿದೆ, ಅದನ್ನೇ ಲಕ್ಷ್ಮಣರಾವ್ ಹೇಳ್ತಾ ಇದ್ದಾರೆ. ಒಂದು ಸೋಲು ನಿನಗೆ ಒಂದು ಪಾಠವನ್ನು ಕಲಿಸಿಕೊಡುತ್ತೆ. ಎಲ್ಲಿ ಎಡಬಿದ್ದೇನೆ, ನನ್ನ ಈ ಒಂದು ಮುಂದಿನ ಹೆಜ್ಜೆ, ಹಾದಿ, ದಾರಿ ಹೇಗೆ ಸಾಗಬೇಕು, ಹೇಗೆ ಹೋಗಬೇಕು, ಏನಾಗಬೇಕು ಎಂಬುದರ ಬಗ್ಗೆ ನಮಗೆ ದಾರಿದೀಪವಾಗುತ್ತೆ, ದೀಪ ಸ್ತಂಭವಾಗುತ್ತೆ. ಅದರಿಂದಾಗಿ ಪ್ರತಿ ಸೋಲು ಬಂದಾಗಲೂ ನೀನು ಕುಗ್ಗದಿರು, ಗೆಲುವು ಬಂದಾಗ ನೀನು ಹಿಗ್ಗದಿರು. ನೀನು ಕಟ್ಟಾಳು ಆಗುವುದು ಯಾವಾಗ ಅಂತೇಳಿದರೆ ಸೋಲು ಬಂದಾಗ. ಆದರೆ ನೀ ತೊರೆಯದಿರು ಭರವಸೆಯ ನಿನ್ನ ಬಾಳಲ್ಲಿ. ಭರವಸೆ ಆತ್ಮವಿಶ್ವಾಸದ ಪ್ರತಿಬಿಂಬ. ಭರವಸೆ ಬದುಕಲ್ಲಿ ಯಾವಾಗ ಭರವಸೆಯನ್ನು ಕಳ್ಕೊಳ್ತೇವೆ ಆಗ ಬದುಕು ಮೋರ ಬಟ್ಟೆ ಆಗುತ್ತೆ, ಮುಗೀತು ಅಂತ ಅನಿಸುತ್ತೆ. ನಾವು ಹತಾಶರಾಗಿ ಬಿಡ್ತೇವೆ. ಇಲ್ಲಿಗೆ ನನ್ನ ಜೀವನ ಮುಗಿಯಿತು ಅಂತ ಹೇಳಿ
ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ಭರವಸೆ ನಿನ್ನ ಬದುಕಲ್ಲಿರಲಿ. ಭರವಸೆ ಇದ್ದಾಗ ನಿನ್ನದೇ ಜಯ, ನಿನ್ನದೇ ಯಶ ಮತ್ತು ನಿನ್ನದೇ ಇತಿಹಾಸ. ಕೊನೆಗೆ ನಿನ್ನದೇ ಇತಿಹಾಸ ಇರ್ತದೆ, ನಿನ್ನದೇ ಸಾಧನೆ ಇರ್ತದೆ, ನಿನ್ನದೇ ಹೆಜ್ಜೆಗಳ ಸಾಲುಗಳು ಹೆಗ್ಗುರುತಾಗಿ ಇರುತ್ತೆ. ಹಾಗಾದರೆ ಮುಂದೆ ಹೇಳ್ತಾರೆ, ದಾರಿ ಕೊನೆಯಾಯಿತೆ ಇಲ್ಲಿಗೆ? ಇಲ್ಲ, ದಾರಿ ಕೊನೆಯಾಗಲಿಲ್ಲ. ಒಂದು ಸಾಲು ಒಂದು ಹೊಸ ಸೋಲಿಗೆ ಹೊಸ ದಿಸೆಯಾಗಬಹುದು, ಹೊಸ ದಿಸೆಯ ಬೆಳಕಾಗಬಹುದು. ಆದ್ದರಿಂದಾಗಿ ಅದು ಹೊಸ ತಿರುವು. ದಾರಿಯು ಕೊನೆಯಲ್ಲ. ನೂರಾರು ದಾರಿಗಳು, ಸಾವಿರಾರು ಕವಲು ದಾರಿಗಳಿವೆ. ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುವುದು, ಯಾವ ದಾರಿಯಲ್ಲಿ ನಾನು ಸಾಗಬೇಕಾಗಿದೆ ಎಂಬುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕೆಂದರೆ ಮುಂದಿನ ಸಾಲು ಗಮನಿಸೋಣ. ಹೊಸ ಸಾಧ್ಯತೆಯ ಹೊಸ ಅರಿವು. ಯಾವ ಸಾಧ್ಯತೆ ಇದೆ? ಈಗ ಹೀಗೆ ಮಾಡಿದಾಗ ಹೀಗಾಯಿತು, ನಾನು ಇನ್ನು ಯಾವ ದಾರಿಯಲ್ಲಿ ಸಾಗಬೇಕಾಗಿದೆ, ಎಲ್ಲಿ ಎಡವಿದ್ದೇನೆ, ಎಲ್ಲಿ ತಪ್ಪಾಗಿದೆ? ಇದು ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ. ಒಂದು ಲೆಕ್ಕವನ್ನು ಕೊಟ್ಟಾಗ ನನಗೆ ಅರ್ಥವಾಗಲಿಲ್ಲ, ಇಲ್ಲೇನೋ ತಪ್ಪಾಯಿತು ಅಂದರೆ ನೀವು ಮಾಡಬೇಕಾದದ್ದು ಎಲ್ಲಿ ತಪ್ಪಾಗಿದೆ. 100 ಮೀಟರ್ ಓಡುವ ಓಟಗಾರನಿಗೆ ನಾನು ಗುರಿ ತಲುಪುವಾಗ ಎಲ್ಲಿ ಎಡವಿದೆ, ಅಥವಾ ಪ್ರಯತ್ನ ಹೇಗಿತ್ತು, ನೀರು ಕುದಿಯುವುದು ಯಾವಾಗ 100 ಸೆಲ್ಸಿಯಸ್ ಉಷ್ಣಾಂಶವಾದಾಗ. ಹಾಗೇ ದಣಿವೇ ಮುಗಿವು, ಛಲವೇ ಬಲವು, ನೆಟ್ಟ ಕಣ್ಣೋಟಕ್ಕೆ ದಿಟ್ಟ ಹೋರಾಟಕ್ಕೆ. ಆದ್ದರಿಂದಾಗಿ ಛಲವೇ ಬಲ. ಒಂದು ಕಡೆ ಕರ್ಣ ಹೇಳ್ತಾನೆ, ಛಲವೇ ಬಲ, ಪರಾಕ್ರಮವೇ ಬಲ ಅಲ್ವಾ? ಕುಲ ಅಲ್ಲ, ಛಲವೇ ಬಲ. ಕುಲದಿಂದ ಯಾರೂ ಶ್ರೇಷ್ಠರಾಗುವುದಿಲ್ಲ. ಅವರಲ್ಲಿ ಛಲ ಇದ್ದರೆ, ಸಾಧಿಸುವಂಥ ಮನಸ್ಸು, ಅಸೀಮವಾದಂಥ ಮನಸ್ಸು ಇದ್ದರೆ ಅತೀತವಾಗಿ ಸಾಗುತ್ತಾರೆ. ನೆಟ್ಟ ಕಣ್ಣೋಟಕ್ಕೆ ದಿಟ್ಟ ಹೋರಾಟಕ್ಕೆ. ಯಾವುದು ಹೋರಾಟವನ್ನು ಮಾಡಬೇಕಾಗಿದೆ, ಯಾವುದು ನೆಟ್ಟ ನೋಟವನ್ನು ಬೀರಬೇಕಾಗಿದೆ, ಯಾವ ವ್ಯವಸ್ಥೆಯ ವಿರುದ್ಧ, ಯಾವ ಕ್ರಮದ ವಿರುದ್ಧ, ಅದನ್ನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಛಲ ಛಲ ಛಲ. ಛಲ ಒಂದಿದ್ದರೆ ಅಲ್ಲಿ ಗೆಲ, ಅದೇ ನಿನ್ನ ಬಲ ಅಂತ ಹೇಳ್ತಾರೆ. ಕೊನೆ ಸಾಲು ಮತ್ತೆ ಅದೇ ಹೇಳುವಂಥದ್ದು, ನೀನು ತೊರೆಯದಿರು ಭರವಸೆಯ ನಿನ್ನ ಬಾಳಲ್ಲಿ, ನೀನೀಗದಿರು. ಇದು ಹೊಸ ದಾರಿ ಆಗಬಹುದು, ಹೊಸ ಸಾಧ್ಯತೆ ಆಗಬಹುದು. ಪ್ರತಿ ಸೋಲು ನಿನಗೆ ಸವಾಲು, ಹೊಸ ಪಾಠವನ್ನು ಕಲಿಸಿಕೊಡುತ್ತೆ. ನೀ ತೊರೆಯದಿರು ಭರವಸೆಯ ಬಾಳಲ್ಲಿ, ನಿನ್ನದೇ ಜಯ, ನಿನ್ನದೇ ಜಯ, ನಿನ್ನದೇ ಯಶ, ನಿನ್ನದೇ ಕೊನೆಗೆ. ಭಾಳ ಅದ್ಭುತವಾದಂಥ ಸಾಲನ್ನು ಲಕ್ಷ್ಮಣರಾವ್ ಅವರು ಕಟ್ಟಿಕೊಡ್ತಾರೆ ನೋಡಿ ಇಲ್ಲಿ. ಹಾಗಾಗಿ ಭರವಸೆಯನ್ನು ನಾವು ಬಿಡಬಾರದು. ಭರವಸೆಯನ್ನು ನಾವು ಬಿಟ್ಟಿತು ಅಂತೇಳಿದರೆ ಅಲ್ಲಿ ಮುಕ್ತಾಯ ಆಯಿತು. ಹಾಗಾಗಿ ಇವತ್ತಿನ ಮಾತುಕತೆಗೆ ಇದೊಂದು ನುಡಿಗೀತೆ. ಭಾಳ ಅದ್ಭುತವಾದಂಥ ಸಾಲುಗಳನ್ನು ಕಟ್ಟಿಕೊಟ್ಟಂಥ BR ಲಕ್ಷ್ಮಣರಾವ್ ಅವರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ, ಸ್ನೇಹಿತರೆ, ನಾವೆಲ್ಲ ಮುಂದಕ್ಕೆ ಹೋಗಬೇಕು. ನಮ್ಮ ಪ್ರಯತ್ನ, ಈಗೆಲ್ಲ ನಾನು ಛಲದ ಬಗ್ಗೆ ಮಾತಾಡಿದೆ. ಛಲ ಹೀಗೆ ಬೇಕು ಅಂತೇಳಿ, ಹೇಗಿರಬೇಕು, ಯಾವ ರೀತಿಯಲ್ಲಿ ನಾವು ಸಾಗಬೇಕು ಎಲ್ಲ ಸರಿ. ಒಂದು ಪೂಜೆ ಮಾಡಬೇಕಂದ್ರೆ ದೇವರಿಗೆ 16 ಉಪಚಾರ ಮಾಡಬೇಕಾಗತ್ತೆ. 16 ಉಪಚಾರ. ಈ ಉಪಚಾರ ಮಾಡಿದಾಗಲೇ ದೇವರ ಅನುಗ್ರಹ ಬರುತ್ತದೆ. ಮೊದಲನೇದೇನು ಹೇಳಿ? ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ನೀರಾಚನ, ನಮಸ್ಕಾರ ಅಲ್ವೇ? ದೇವರನ್ನು ಆಹ್ವಾನಿಸುವಂಥದ್ದು ಆಹ್ವಾನ ಅಂತ ನಾವು ಕರಿತೀವಿ. ನಾವು ಒಂದು ಪೂಜೆ ಅಂತ ಹೇಳಿದ ಕೂಡಲೇ ಇದು ಬದುಕಿನ ಪೂಜೆಯೂ ಆಗಬಹುದು. ನಾವು ಆಹ್ವಾನವನ್ನು ಮಾಡಿಕೊಳ್ಳುವಂಥದ್ದು. 16 ಉಪಚಾರಗಳು ಇರಬೇಕಾದರೆ ಹೇಗೆ? ಆಸನ, ಪೀಠದ ಮೇಲೆ ಆಸೀನರಾಗುವಂಥದ್ದು, ಯೋಚನೆ ಮಾಡುವಂಥದ್ದು.
ಪಾದಗಳನ್ನು ತೊಳೆಯುವುದು ಪಾದ್ಯ. ಪಾದವನ್ನು ತೊಳಿತೇವೆ ನಾವು ದೇವರದ್ದು, ಕೈಗಳನ್ನು ತೊಳಿತೇವೆ, ಆಚಮನ ನೀರನ್ನು ಕೊಡುತ್ತೇವೆ, ಸ್ನಾನವನ್ನು ಮಾಡಿಸ್ತೇವೆ, ಮಡಿಬಟ್ಟೆಯನ್ನು ಸಮರ್ಪಿಸುತ್ತೇವೆ, ಜನಿವಾರವನ್ನು ಹಾಕ್ತೇವೆ, ಗಂಧ ಲೇಪಿಸುತ್ತೇವೆ, ಹೂಗಳ ಸಮರ್ಪಣೆ ಮಾಡುತ್ತೇವೆ, ಧೂಪದ ಸಮರ್ಪಣೆ ಮಾಡುತ್ತೇವೆ, ಹಣತೆಯನ್ನು ಹಚ್ಚುತ್ತೇವೆ, ಪ್ರಸಾದನ ನಿವೇದನೆ ಮಾಡಿಕೊಳ್ಳುತ್ತೇವೆ, ಆರತಿ ಬೆಳಗುತ್ತೇವೆ, ಕೊನೆಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನೋಡಿ, ಒಂದು ಪೂಜೆ ಮಾಡಬೇಕಾದರೆ ಈ 16 ಉಪಚಾರ ಆಗಬೇಕಲ್ಲ, ಎಷ್ಟು ಸುಂದರವಾಗಿದೆ. ಹಾಗಾದರೆ ಬದುಕಿಗೆ ಒಂದು ಸಾಧನೆ ಮಾಡಬೇಕಾದ್ರೆ ಬೇಡವೇ? 16 ಮೆಟ್ಟಿಲುಗಳು ಬೇಡವೇ? 16 ಉಪಚಾರಗಳು ಬೇಡವೇ? ಹಾಗೆ ಯಾರು ಕೂಡ ಇದ್ದಕ್ಕಿದ್ದಾಗೆ ನಾಯಕರಾಗಿಲ್ಲ. ಕಠಿಣವಾದಂಥ ಪರಿಶ್ರಮ, ಅವಿರತವಾದಂಥ ಪ್ರಯತ್ನ ಮಾಡಿದಾಗಲೇ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯವಾಗುವಂಥದ್ದು. ಇಲ್ಲದೇ ಇದ್ದರೆ ಸಾಧ್ಯ ಆಗೋದಿಲ್ಲ. ಯಾವುದೇ ಇರಬಹುದು. ಇಲ್ಲಿ ಏನು ನಾವು ಹೇಳ್ತಾ ಇದ್ದೇವೆ, ಅದು ಜೇನು. 16 ಉಪಚಾರಗಳನ್ನು ಹಾಗೆ ಇಟ್ಟುಕೊಂಡರೆ ನಾವು ಕೂಡ ಅದು ಲಕ್ಷ್ಮೀ ಪೂಜೆಗಾದರೆ, ಅದು ಲಕ್ಷ್ಮೀ ಪೂಜೆಗೆ 16 ಉಪಚಾರ. ದೀಪಾವಳಿ ಹತ್ರ ಬರ್ತಾ ಇದೆ ಈಗ. ಲಕ್ಷ್ಯ ಪೂಜೆಗೆ ನಮ್ಮ ಗಮನವನ್ನು ಒಂದೇ ಕಡೆಗೆ ಬರಬೇಕಾದರೆ ಇದಕ್ಕೆ ಒಂದು 16 ಮೆಟ್ಟಿಲು, ಇದಕ್ಕೊಂದು 16 ಹೆಜ್ಜೆಗಳು. ಈ ಹೆಜ್ಜೆಯನ್ನು ದಾಟಿದಾಗಲೇ ಯಶಸ್ಸು ಬರ್ತದೆ. ಗುರಿ ನಿರ್ಣಯ, ಆತ್ಮವಿಶ್ವಾಸ, ಬಲವಾದ ಕೋರಿಕೆ, ಪ್ರಣಾಳಿಕೆ, ಸಮೀಕರಣೆ, ವ್ಯಕ್ತಿಗಳ ಎಣಿಕೆ, ಸಮಯ ನಿರ್ಧರಿಸುವಿಕೆ, ಆಚರಣೆ, ಅಡ್ಡಿ ಆತಂಕಗಳನ್ನು ಹಿಮ್ಮೆಟ್ಟಿಸುವುದು, ಬುದ್ಧಿಮಾತು, ತಪ್ಪುಗಳಿಂದ ಕಲಿತುಕೊಳ್ಳುವುದು, ನಿರಾಶೆ ದುಃಖಗಳನ್ನು ಜಯಿಸುವುದು, ನಿರಂತರವಾದ ಸಾಧನೆ, ಯಾವಾಗೆಂದರೆ ಆವಾಗ ಪ್ರೇರಣೆ, ವಿಜಯ ಸಾಧನೆ, 16 ಗೆಲುವು. ನೋಡಿ, ಹೇಗೆ ಲಕ್ಷ್ಮೀ ಪೂಜೆಗೆ 16 ಉಪಚಾರ ಮಾಡಬೇಕೋ ಹಾಗೆ ಲಕ್ಷ್ಯ ಸಾಧನೆಯ ಒಂದು ಪೂಜೆಗೂ ಕೂಡ ಈ 16 ಅಂಶಗಳನ್ನು, ಮುಖ್ಯಾಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಏನು ಹೇಳ್ತಾರೆ ಅವರು? ಗುರಿ ನಿರ್ಣಯ. ನಾನು ಹಿಂದೆ ಹೇಳಿದ್ದೇನೆ ತುಂಬ ಸಲ, ಗುರಿಗಳು ಸಾರ್ ಗುರಿಗಳು ಅಂತೇಳಿ. ಜೀವನಕ್ಕೆ ಒಂದೊಳ್ಳೆಯ ಗುರಿಯನ್ನು ಇಟ್ಟುಕೊಂಡ್ರೆ ಯಾವುದೇ ಸಾಧನೆ ಮಾಡಬಹುದು. ಗುರಿಯೇ ಇಲ್ಲದೆ ಹೋದರೆ, ಯಾವುದು ಯೋಚನೆ ಇಲ್ಲದೆ ಹೋದರೆ, ಏನಾಗಬೇಕೆಂಬ ಒಂದು ಚಿಂತನೆ ಇಲ್ಲದೆ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವೇ? ಹಾಗಾಗಿ ಅದರಲ್ಲಿ ನಾನು ಈ ಕ್ಷಣದ ಮುಂದಿನ ಗಂಟೆಯ ಒಳಗೆ, ಒಂದು ದಿವಸದ ಒಳಗಡೆ, ಅಥವಾ 2-3 ವಾರದ, ಅಥವಾ 1-2 ವರ್ಷ, ಹೀಗೂ ಆಗಬಹುದು, ವರ್ಷವೂ ಆಗಬಹುದು, ಅಥವಾ ದಿನವೂ ಆಗಬಹುದು. ನನ್ನ ಗುರಿಗಳನ್ನು ವಿಭಜನೆ ಮಾಡಿಕೊಂಡು ಹೇಗೆ ನಾನು ಮುಂದೆ ಸಾಗಬೇಕಾಗಿದೆ ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಾನೇನು ಅಂದುಕೊಂಡಿದ್ದೇನೆ ಅದೆಲ್ಲವನ್ನು ಸಾಧಿಸಲೇಬೇಕು. ಅವೆಲ್ಲವನ್ನು ನಾನು ಮೀರಿ ಹೋಗಬೇಕಾಗತ್ತೆ, ಸಾಧಿಸಬೇಕಾಗತ್ತೆ. ಆದ್ದರಿಂದಾಗಿ ನಾನು ಏನು ಕೆಲಸ ಮಾಡುತ್ತೇನೆ, ಹೇಗೆ ಮಾಡುತ್ತೇನೆ, ನನ್ನ ದೌರ್ಬಲ್ಯ ಯಾವುದು, ನನ್ನ ಬೆಳವಣಿಗೆ ಯಾವುದು, ನನ್ನ ಹಿಡಿತ ಯಾವುದು, ಅವೆಲ್ಲವನ್ನು ಕೂಡ ಒಂದು ಕಡೆ ಕೂತು ನಿಧಾನವಾಗಿ ಯೋಚಿಸಿ ಬರೆದುಕೊಂಡರೆ ತುಂಬ ಅನುಕೂಲ. ಇನ್ನೊಂದು, ಆತ್ಮವಿಶ್ವಾಸದ ಬಗ್ಗೆ ತುಂಬ ಕಡೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಏನಿದು ಆತ್ಮವಿಶ್ವಾಸ? ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಯೋಚನೆ ಮಾಡ್ತಾರೆ. ನಾನು ಏನು ಅಂದ್ಕೊಂಡಿದ್ದೇನೆ ಅದನ್ನು ಮಾಡಬೇಕಪ್ಪ, ನಾನು ಗುರಿಯಿಂದ ಯಾವಾಗಲೂ ಕೂಡ ಹಿಂದಕ್ಕೆ ಬರಲ್ಲ, ನನ್ನ ಆತ್ಮವಿಶ್ವಾಸದ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಸವಾಲುಗಳ ಬಗ್ಗೆ, ನನ್ನ ಸಮಸ್ಯೆಗಳ ಬಗ್ಗೆ ನನಗೆ ಗೊತ್ತಿದೆ, ಅದನ್ನು ನಾನು ಮೀರಿ ಹೋಗುವುದಿಲ್ಲ, ನನ್ನ ಮತಿಯ ಒಳಗಡೆ ನಾನು ಸಾಧನೆ ಮಾಡುತ್ತೇನೆ. ಇಲ್ಲದೆ ಹೋದರೆ ಭಾಳ ಕಷ್ಟ. ಹೇಗೆ ಸಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು, ಅದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ.
ಇಲ್ಲದೆ ಹೋದರೆ ಒಟ್ಟಾರೆ ಮಾಡೋದಾ? ಒಟ್ಟಾರೆ ನಿರ್ಧಾರಗಳು ಮಾಡೋದಾ? ಗುರಿ ನಿರ್ಧಾರ ಮಾಡದೇ ಇರೋದಾ? ಇಲ್ಲ, ಹಾಗೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ 16 ಉಪಚಾರಗಳ ಬಗ್ಗೆ ನಾವು ಎಲ್ಲವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತೀವಿ. ಆದರೆ ಅದೇ ನಮ್ಮ ಗೆಲುವಿನ ಬಗ್ಗೆ ನಾವು ಯಾಕೆ ಯೋಚನೆ ಮಾಡೋಲ್ಲ? ಗೆಲುವಿನ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಸಾಗೋಣ. ಮುಂದಿನ 16 ಮೆಟ್ಟಿಲುಗಳನ್ನು ನಾವು ಮುಂದಿನ ವಾರ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30ಕ್ಕೆ.